ನಮಸ್ಕಾರ ಕರ್ನಾಟಕ. ನಿನ್ನೆ ದೆಹಲಿಯಲ್ಲಿ ನಡೆದ ಧರಣಿ, ನಡೀತಿರುವ ಧರಣಿ ಇವತ್ತು ನಡೀತಾ ಇದೆ. ಧರಣಿ ಇವತ್ತು ಕೂಡ ದೆಹಲಿಯಲ್ಲಿ ನಡೀತಾ ಇದೆ. ಇವನ್ ಬ್ಯಾಂಗ್ಳೂರಲ್ಲೂ ಕೂಡ ಸಪೋರ್ಟಿವ್ ಪ್ರೊಟೆಸ್ಟ್ ಬೆಂಗಳೂರಲ್ಲೂ ಸಹ ನಡೀತಾ ಇದೆ. ನಿನ್ನೆ ಧರಣಿಯ ವಿಚಾರ, ಒಂದು 2-3 ಲಕ್ಷ ಜನ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋರು ನಿನ್ನೆ ದೆಹಲಿನಲ್ಲಿ ಧರಣಿ ಮಾಡಿದ್ದಾರೆ. ಪಾರ್ಲಿಮೆಂಟ್ಗೆ ಹೋಗಕ್ಕೆ ಟ್ರೈ ಮಾಡಿದ್ದಾರೆ. ದೇರ್ ನಥಿಂಗ್ ರಾಂಗ್. 20 ದಿವಸಗಳಿಗೆ ಹೆಚ್ಚಿಗಿಂತ ಧರಣಿ ಮಾಡ್ತಾ ಇದ್ರೆ ಮೋದಿ ಐ ಡೋಂಟ್ ಕೇರ್ ಅಂತಾರೆ. ಇವನ್ ಜನನು ಡೋಂಟ್ ಕೇರ್. ಇಲ್ಲಿ ಪಾರ್ಲಿಮೆಂಟ್ ಕಟ್ಟಿರೋದು ನಮ್ ದುಡ್ಡಿಂದ, ಈ ದೇಶ ನಡೀತಾ ಇರೋದು ನಮ್ ದುಡ್ಡಿಂದ, ವೋಟ್ ಹಾಕಿರೋದ್ರಿಂದ ಈ ಸರ್ಕಾರ. ನಾವು ಪ್ರಭುಗಳೇ ಹೊರತು, ನಾವು ರಾಜರೇ ಹೊರತು, ಮೋದಿ ಮತ್ತೆ ಮೋದಿ ಕ್ಯಾಬಿನೆಟ್ ಯಾರು ಕೂಡ ರಾಜ ಮನೆತನದಿಂದ ಯಾರು ಬಂದವರಲ್ಲ. ಟೀಮ್ ಆಡ್ತಾ ಇದ್ರು ಅಂತ ಅವರೇ ಹೇಳ್ಕಂತ, ಒಬ್ಬ ಟೀಮ್ ಆಡ್ತಾ ಇದ್ದ ವ್ಯಕ್ತಿಗೆ ಅಲ್ಲಿನ ವಿದ್ಯಾರ್ಥಿಗಳ ನೋವು ಗೊತ್ತಾಗಲ್ಲ. 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು, ಅದು ಅಕೌಂಟಬಿಲಿಟಿ ಇಲ್ಲ. ವೈ ದೇರ್ ಇಸ್ ನೋ ಅಕೌಂಟಬಿಲಿಟಿ? ಯಾಕೆ ಲೆಕ್ಕಾಚಾರ ಕೇಳಬಾರ್ದು? ದಿಸ್ ಇಸ್ ವಾಟ್ ದ ಕ್ವಶನ್ ವಾಟ್ ವಿ ಆರ್ ಆಸ್ಕಿಂಗ್. ಓಕೆ, ಅಂಡ್ ಈ ಲೆಕ್ಕಾಚಾರ ಕೇಳಕ್ಕೆ ಧರಣಿ ಮಾಡಿದ್ರೆ ಯಾಕೆ ಸ್ಪೈನ್ ಇಲ್ಲ? ಮೋದಿ ಸರ್ಕಾರಕ್ಕೆ ಸ್ಪೈನ್ ಇಲ್ವಾ? ಅಲ್ಲಿ ಹುಡುಗರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಆಯ್ತಪ್ಪ, ಧರ್ಮೇಂದ್ರ ಪ್ರಧಾನ ನಾವು ಸ್ಯಾಕ್ ಮಾಡ್ತೀವಿ ಅಥವಾ ರಾಜೀನಾಮೆ ತಗೊಳ್ತೀವಿ ಅಂತ ಹೇಳೋ ದಮ್ಮೋ ತಾಕತ್ತಿಲ್ವಾ? ಅಥವಾ ಹುಡುಗರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ನಾವೇನಾದ್ರೂ ರಾಜೀನಾಮೆ ತಗೊಂಡ್ಬಿಟ್ರೆ ನಾನು ಸೋತು ಬಿಟ್ಟೆ ಅನ್ನೋ ಈಗೋನ ಇನ್ಯಾವ ಟ್ರಿಪ್ ಹೋಗ್ಬೇಕೀಗ? ಅಲ್ರಿ, ಈ ದೇಶದ ಪ್ರಧಾನಿ 20 ದಿವಸ ಬರೀ ಹೊರದೇಶಗಳಲ್ಲಿ ಇರ್ತಾನೆ, ಚುನಾವಣೆಗೆ ಬರ್ತಾನೆ. ನಿಮಗೆ ಯಾರಿಗೂ ಕೂಡ ಸ್ವಾಭಿಮಾನ ಅನ್ನೋದು ಇಲ್ವಾ? ನಿಜವಾಗ್ಲು ಡೋಂಟ್ ಯು ಹ್ಯಾವ್ ಐ ಥಿಂಕ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ವೇನ್ರಿ? ಅಲ್ಲ, ಈ ದೇಶದ ಆಡಳಿತ ಮಾಡ್ತಾರೋ ಪ್ರಧಾನಿ ತಿಂಗಳಲ್ಲಿ 20-25 ದಿವಸ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತಾನೆ. ಯಾವ ದೇಶದ ಜೊತೆನೂ ನಂಟಿಟ್ಕೊಂಡಿಲ್ವಾ? ಅಲ್ರಿ, ಅಲ್ಲಿ ಯಾರ ಚೈನಾ ಎಂಬಾಸಿಗೆ ಹೋಗಿ ಒಂದು ಫೋಟೋ ಇಡಿಸ್ಕೊಂಡ್ರೆ ಅವ್ನ್ ಚೈನಾ ಏಜೆಂಟು. ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಗೊಂಡ್ಬಂದ್ರೆ ಏನೂ ಅಲ್ಲ. ತಿಂಗಳಲ್ಲಿ 25 ದಿವಸ ಬರೀ ಒಳ್ಳೊಳ್ಳೆ ದೇಶಗಳನ್ನ, ಒಳ್ಳೊಳ್ಳೆ ದೇಶದ ಪ್ರಧಾನಿಗಳನ್ನ, ಅದರಲ್ಲೂ ಫಿಮೇಲ್ ಪ್ರಧಾನಿಗಳ ಜೊತೆ ಫೋಟೋ ಇಡಿಸ್ಕೊಂಡು ಮೆಲೋಡಿ ಹಾಕೋದೇನು? ಅಲ್ರಿ, ಇದಕ್ಕೋಸ್ಕರನ ಈತನಿಗೆ ನಾವು ವೋಟ್ ಹಾಕಿರೋದು. ಹ್ಯಾವ್ ಯು ವೋಟೆಡ್ ದಿಸ್ ಪರ್ಸನ್ ಓನ್ಲಿ ಟು ರೋಮ್ ಅರೌಂಡ್ ಅಕ್ರಾಸ್ ದ ಗ್ಲೋಬ್ ಅಂಡ್ ಪೋಸ್ಟ್ ಹಿಸ್ ಫೋಟೋಸ್ ಅಂಡ್ ಈ ಫೋಟೋಗಳನ್ನ ಹಾಕಕ್ಕೆ, ಮಜಾ ಮಾಡಕ್ಕೋಸ್ಕರ ವೋಟ್ ಹಾಕಿದೀವ? ಈಸ್ ಇ ನಾಟ್ ರೆಸ್ಪಾನ್ಸಿಬಲ್? ಜವಾಬ್ದಾರಿ ಇಲ್ವಾ ಈ ದೇಶದ ಪ್ರಧಾನಿಗೆ? ಈತ ಏನು ಓದಿದ್ದಾನೆ ನಮ್ಗೆ ಗೊತ್ತಿಲ್ಲ. ಇದುವರೆಗೂ ಹೇಳಕ್ಕೆ ಪ್ರಯತ್ನ ಬಿದ್ದಿಲ್ಲ. ಕೇಳಿದ್ರೆ ಕೊಡಲ್ಲ. ದಾಖಲೆಗಳ ಬಗ್ಗೆ ನಮಗೂ ಕೂಡ ಕ್ಲಾರಿಟಿ ಇಲ್ಲ. ಈತ ಏನು ಓದಿದ್ದಾನೆ ನಮಗೂ ಗೊತ್ತಿಲ್ಲ. ಆತನಿಗೆ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, 21 ಜನ ಮಕ್ಕಳು ನೀಟ್ ಪರೀಕ್ಷೆ ನಂತರ ಆತ್ಮಹತ್ಯೆ ಮಾಡ್ಕೊಂಡು ಈ ಮೋದಿ ಸರ್ಕಾರದ ಜವಾಬ್ದಾರಿ ಏನು? ವೇರ್ ಇಸ್ ದ ಅಕೌಂಟಬಿಲಿಟಿ? ಯಾಕೆ ಕೇಳಬಾರ್ದು? ಧರಣಿ ಮಾಡಿದ್ರೆ ಚೈನಾ ಏಜೆಂಟು, ಧರಣಿ ಮಾಡಿದ್ರೆ ಪಾಕಿಸ್ತಾನ ಏಜೆಂಟು. ನೀವ್ ಯಾವ ಏಜೆಂಟ್ ಅಲ್ಲೇ? ನೀವ್ ಯಾವ ಏಜೆಂಟ್ಗಳು? ಮೋದಿ ಏಜೆಂಟಾ? ಖಂಡಿತವಾಗಿ ಮುಂದಿನ ಇದೆಲ್ಲ ಪ್ರತಿ ಮಾತ್ರೆಗೂ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್ ಇರ್ತದೆ. ಈ ಸರ್ಕಾರಕ್ಕೂ ಈ ಮೋದಿ ಆಡಳಿತಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಮನೆಗೆ ಹೋಗ್ತಾನೆ ಮೋದಿ, ಮನೆಗೆ ಹೋಗ್ತಾನೆ, ಜನ ಕಳಿಸ್ತಾರೆ. ಯಾವ ಹುಡುಗರನ್ನ ಎತ್ತುಕಟ್ಟಿ ಅವ್ರ ಬಾಯಲ್ಲಿ ಓಟ್ ಹಾಕ್ಸ್ಕೊಂಡು ಘೋಷಣೆಗಳನ್ನ ಕರ್ಕೊಂಡು ಮಾಡಿದ್ನೋ ಅದೇ ಹುಡುಗರು ಇವತ್ತು ಥೂ ಛೀ ಅಂತ ಉಗಿತಾವ್ರೆ. ಏನು ವರ್ಕೌಟ್ ಆಗಲ್ಲ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಡ್ ಎಲ್ಲ ಲಾಕ್ಡ್ ಪ್ರೊಫೈಲ್ಗಳನ್ನ ಇಟ್ಕೊಂಡು, ಓಕೆ, 50 ಪೈಸಾ, 1 ರೂಪಾಯಿ, 2 ರೂಪಾಯಿಗೆ ಮೆಸೇಜ್ ಹಾಕೊಂಡು ನಿಮ್ಮ ಮೋದಿ ಆಡಳಿತ ಉಳಿಯಲ್ಲ, ಕೊನೆ ಆಗುತ್ತೆ, ಈ ದೇಶದ ಪ್ರಜಾಪ್ರಭುತ್ವ ಕೊನೆ ಮಾಡುತ್ತೆ. ಲೆಫ್ಟ್ 100% ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ. ಸ್ಪೈನ್ ಇರುವಂತ ವ್ಯಕ್ತಿಗಳಿದ್ದಾರೆ. ಯಾವ ಕೆಲಸವನ್ನ ವಿರೋಧ ಪಕ್ಷ ಮಾಡ್ಲಿಕ್ಕಾಗ್ಲಿಲ್ಲೋ, ವಿರೋಧ ಪಕ್ಷದ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅಂತವ್ರು, ಮಮತಾ ಬ್ಯಾನರ್ಜಿ ಅಂತವ್ರು, ರಾಹುಲ್ ಗಾಂಧಿ ಅಂತವ್ರು ಮಾಡಕ್ಕಾಗಿಲ್ವೋ ಆ ಕೆಲಸವನ್ನ ನಿನ್ನೆ ಆ ಹುಡುಗರು ಮಾಡಿದ್ದಾರೆ. ಓಡಿ ಹೋದ ಪ್ರಧಾನಿ
ಮಧ್ಯಾಹ್ನ 12 ಗಂಟೆಗೆ ಪಾರ್ಲಿಮೆಂಟ್ ಬಿಟ್ಟು ಓಡಿ ಹೋದ ಪ್ರಧಾನಿ. ನಮ್ಮ ದೇಶದಲ್ಲಿ ನಮ್ಮ ಹುಡುಗರನ್ನ ನೋಡಿ ಓಡೋಗಂತ ಪ್ರಧಾನಿ ನೋಡಿದ್ದೀರಾ? ವಿ ಹ್ಯಾವ್ ವಿಟ್ನೆಸ್ ಎಸ್ಟರ್ಡೇ. ನಿನ್ನೆ ನಾವು ನೋಡಿದ್ವಿ. ವಿ ಸಾ ಎಂತ ಪುಕ್ಕಲ ಪ್ರಧಾನಿ. ನಮ್ಮ ಹುಡುಗರವರು ಅವ್ರ ಕೈಲಿ ಮಚ್ಚಿತ್ತ, ದೊಣ್ಣೆ ಇತ್ತ, ಗನ್ನಿತ್ತ, ಏನಿಲ್ಲ. ಅವ್ರ ಕೈಲಿ ಇದ್ದಿದ್ದು ಭಗತ್ ಸಿಂಗ್ ಫೋಟೋ, ಅಂಬೇಡ್ಕರ್ ಫೋಟೋ, ಗಾಂಧಿ ಫೋಟೋ, ದೇಶದ ತ್ರಿವರ್ಣ ಧ್ವಜ ಇತ್ತು. ಇದನ್ನ ನೋಡಿ ಪಾರ್ಲಿಮೆಂಟ್ ಕಡೆ ಕೇಳಕ್ ಬರ್ತಾ ಇದ್ರೆ ಓಡಿ ಹೋಗುವಂತ ಪ್ರಧಾನಿ, ಈ ದೇಶದ ಪ್ರಧಾನಿ ಓಡಿ ಹೋಗ್ತಾರೆ. ಧರಣಿ ಮಾಡೋ ಹುಡುಗರನ್ನ ನೋಡಿ ಓಡಿ ಹೋಗ್ತಾರೆ. ಇಂಥ ಪ್ರಧಾನಿಗೆ ಓಟ್ ಹಾಕಿರೋ ನೀವುಗಳು ಈತನನ್ನ ಮನೆ ಕಳಿಸ್ಬೇಕು. ವಿ ಶುಡ್ ಸ್ಯಾಕ್ ಹಿಮ್ ಹೋಮ್. ಇದು ರಾಜ ಮನೆತನ ಅಲ್ಲ. ಯಾವನೋ ಮಜಾ ಮಾಡಕ್ಕೆ, ಯಾವನೋ ಇಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡು ಅಲ್ರಿ. ಸ್ಟೂಡೆಂಟ್ಸ್ ಈ ತರ ಬಿಜೆಪಿ ವಿರೋಧವಾಗಿದ್ದಾರೆ. ಇವತ್ತು ಪಂಜಾಬ್ ರೈತರು ಅಲ್ಲಿ ಬಾರ್ಡರ್ ಅಲ್ಲಿ ಬಂದು ಅವ್ರಗಳಿಗೆ ಸಿಮೆಂಟ್ ಅವು ಇವು ಹಾಕಿ ಅವ್ರನ್ನ ಬ್ಲಾಕ್ ಮಾಡಿದ್ದಾರೆ. ಆದಿವಾಸಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಒಬ್ಬ 2 ವೀಲರ್ ಓನರ್, ಏನೋ ಕಾರ್ ಓನರ್, ಪೆಟ್ರೋಲ್ ಬಳಸ್ತಾ ಇರೋ, E20 ಬಳಸ್ತಾ ಇರೋರು ತೂಚಿ ಅಂತ ಉಗಿತಾವ್ರೆ ಅವ್ರನ್ನ. ಅಲ್ರಿ ವೋಟ್ ಯಾರು ಹಾಕ್ತಾ ಇದ್ದಾರೆ ಇವ್ರಿಗೆ? ಹೂ ಇಸ್ ವೋಟಿಂಗ್ ದಿಸ್ ಬಿಜೆಪಿ ಅಂಡ್ ಮೋದಿ? ಏನ್ ಬರ್ಕೊಟ್ಟಿದ್ದೀವ ದೇಶದಲ್ಲಿ? ಪ್ರಜಾಪ್ರಭುತ್ವದಲ್ಲಿ 140 ಕೋಟಿ ಜನರಲ್ಲಿ ಯಾವನ್ ಬೇಕಾದ್ರೆ ಆಗ್ಬೋದು. ಯಾವನ್ಗೂ ಪರ್ಮನೆಂಟ್ ಅಲ್ಲ. ಪ್ರಧಾನಿ ಪಟ್ಟ ಪರ್ಮನೆಂಟ್ ಅಲ್ಲ. ಯಾವನ ಆ ಬಿಜೆಪಿ ಪೇಡ್ ಸೋಷಿಯಲ್ ಮೀಡಿಯಾ ಅವ್ರಿಗೆ ಪರ್ಮನೆಂಟ್ ಅಷ್ಟೇ. ಯಾಕಂದ್ರೆ 50 ಪೈಸಾ, 1 ರೂಪಾಯಿ. ಅಲ್ರಿ ನಿಮ್ ಮಕ್ಕಳ ಅಲ್ಲ ನಿನ್ನೆ ಒಂದೊಂದು ಒದೆ ಬಿದ್ದಿದ್ದು. ಒಬ್ಬ ಪೊಲೀಸನು ಕಾಲ್ ಕೊಡ್ತಾನೆ. ಇನ್ನ ಗುಂಪು ಪೊಲೀಸರು ಒಳ್ಳೆ ನರಿಗಳ ತರ ಆ ಪ್ರೊಟೆಸ್ಟ್ ಮಾಡೋ ಹುಡುಗರನ್ನ ಒಳ್ಳೆ ಟೆರರಿಸ್ಟ್ಗಳ ತರ ಹೊಡಿತಾರೆ. ಅಲ್ರಿ ಈ ಮೋದಿಗೆ ನಾವು ಸೆಕ್ಯೂರಿಟಿ ಕೊಟ್ಟಿದ್ದೀವಿ. ನಮ್ ಟ್ಯಾಕ್ಸ್ ಇಂದ ಈತನ ಸೆಕ್ಯೂರಿಟಿ, ಈತನ ಸರ್ಕಾರ ನಡೆಯೋದು ನಮ್ ತೆರಿಗೆಯಿಂದ. AK-47, SLR, LMG, ಸ್ಟೆನ್ ಗನ್ನು, ಟೆರರಿಸ್ಟ್ ಗಳ ಮೇಲೆ ಬಳಸೋ ಅಂತ ವೆಪನ್ಗಳನ್ನ ಆ ಧರಣಿ ಮಾಡ್ತಾ ಇರೋಂತ ಜನರ ಮೇಲೆ ಬಳಸ್ತಾರೆ ಅಥವಾ ಗುರಿ ಇಟ್ಟು ಕಾಯ್ತಾರೆ ಅಂತಂದ್ರೆ ಎಂತ ದೇಶದ್ರೋಹಿಗಳಿಗೆ ನಾವು ಓಟ್ ಹಾಕಿದ್ದೀವಿ. ಅವ್ರ ಕೈಯಲ್ಲಿ ವೆಪನ್ ಇತ್ತ? ನೆನ್ನೆ ಬಂದವ್ರ ಕೈಯಲ್ಲಿ, ನೆನ್ನೆ 2 ಲಕ್ಷ ಜನ ಬಂದ್ರಲ್ಲ, ಅವ್ರ ಕೈಯಲ್ಲಿ ಗನ್ನಿತ್ತ, ರಿವಾಲ್ವರ್ ಇತ್ತ, SLR ಇತ್ತ, LMG ಇತ್ತ, ಸ್ಟೆನ್ ಗನ್ ಇತ್ತ, AK-47 ಏನು ಇರ್ಲಿಲ್ಲ. ಅವ್ರ ಕೈಯಲ್ಲಿ ಇದ್ದಿದ್ದು ಏನೋ ಭಗತ್ ಸಿಂಗ್, ಅವ್ರ ಕೈಲಿದ್ದು ಅಂಬೇಡ್ಕರ್, ಅವ್ರ ಕೈಲಿದ್ದು ಗಾಂಧಿ, ಅವ್ರ ಕೈಲಿದ್ದು ತ್ರಿವರ್ಣ ಧ್ವಜ, ಅವ್ರ ಕೈಲಿದ್ದು ಈ ಧರ್ಮೇಂದ್ರ ಪ್ರಧಾನ ಕೆಳಗಡೆ ಇಳಿಸಿ ಅಂತ. ಅದಕ್ಕೋಸ್ಕರ ಸ್ಟೆನ್ ಗನ್ನು, SLR, LMG ಅಧಿಕಾರ ಇದೆ ಅಂತ ನಿರಾಯುಧ ಧರಣಿ ಮಾಡೋರ ಮೇಲೆ ಇದನ್ನ ಬಳಸ್ತಾ ಇರುವಂತ ಮೋದಿ ಸರ್ಕಾರ ಲೆಕ್ಕಾಚಾರ ಇಲ್ವಾ? ದೆಹಲಿ ಪೊಲೀಸ್ ಕಮಿಷನರ್ ತನಿಖೆ ಮಾಡ್ತಾ ಇದಾರಂತೆ. ಆರೋಪ ಇರೋದೆ ದೆಹಲಿ ಪೊಲೀಸ್ ಅವ್ರ ಮೇಲೆ. ಬಿಜೆಪಿ ಗೂಂಡಾಗಳನ್ನ ಮಫ್ತಿನಲ್ಲಿ ದೊಣ್ಣೆ ಕೊಟ್ಟು ಹೊಡೆಯಕ್ ಬಿಟ್ಟಂತ ದೆಹಲಿ ಪೊಲೀಸರ್ ಕಮಿಷನರ್ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಈ ದೆಹಲಿ ಪೊಲೀಸ್ ಕಮಿಷನರ್ ಅನ್ನ ಎನ್ಕ್ವೈರಿ ನಡೆಸಬೇಕು. ಈ ದೇಶದಲ್ಲಿ ನ್ಯಾಯಾಂಗ ಇದೆ ಅನ್ನೋದಾದ್ರೆ ಖಂಡಿತವಾಗಿ ಹಾಗೆ ರೇಟ್ಲಿಲ್ಲ ಆರಾಮ್ಸೆ. ಈ ದೇಶದಲ್ಲಿ ನ್ಯಾಯಾಂಗ ಇರೋದು ನಿಜ ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ದೆಹಲಿ ಹೈಕೋರ್ಟ್ ಆಗಿರ್ಬೋದು, ಸುಮೋಟೋ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲರಿ ದೆಹಲಿ ಪೊಲೀಸರ ಜೊತೆನಲ್ಲಿ ಮಫ್ತಿ ಇಟ್ಕೊಂಡು ದೊಣ್ಣೆಗಳನ್ನ ಇಟ್ಕೊಂಡು ಈ ಗೂಂಡಾಗಳು ಅಲ್ರಿ ಗೋಧ್ರಾದಲ್ಲಿ ನಿನ್ನೆ ನಮ್ಮ ಹುಡುಗರು ಯಾಕೆ ಬಚಾವಾಗಿದ್ದಾರೆ ಅಂತಂದ್ರೆ ಅವ್ರ ಕೈಯಲ್ಲಿ ಮೊಬೈಲ್ ಇತ್ತು, ವಿಡಿಯೋಗಳ ಮಾಡಿದ್ದಾರೆ, ಲಕ್ಷಾಂತರ ವಿಡಿಯೋಗಳನ್ನ ಮಾಡಿದ್ದಾರೆ. ಈ ಮೋದಿ ಸರ್ಕಾರ ಸುಳ್ಳು ಒಪ್ಸಕ್ ಆಗಿಲ್ಲ. ದೇ ಕುಡಂಟ್ ಯೂಸ್ ಮೀಡಿಯಾ ಟು ಪ್ರಮೋಟ್ ಫೇಕ್ ನ್ಯೂಸ್. ನೆನ್ನೆ ಇದ್ದಂತ 2-3 ಲಕ್ಷ ಜನರ ಬಳಿನೂ ಕೂಡ ಮೊಬೈಲ್ಗಳಿದ್ವು. ಆ ಮೊಬೈಲ್ ರೆಕಾರ್ಡ್ ಆಗಿದೆ, ಎವಿಡೆನ್ಸ್ಗಳು ಮೊಬೈಲ್ ಅಲ್ಲಿ ಇದೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ದೆಹಲಿ ಪೊಲೀಸರ ಹೆಸರಲ್ಲಿ ಸುಳ್ಳು ಯೂನಿಫಾರ್ಮ್ ಹಾಕೊಂಡು ಫೇಕ್ ಪೊಲೀಸು ಮಫ್ತಿನಲ್ಲಿ ದೊಣ್ಣೆ ಕೊಟ್ಟು ಗೂಂಡಾಗಳು ಏನು ಗೋಧ್ರಾ ಅನ್ಕೊಂಡ್ಬಿಟ್ರ? ಏನಿದು ಗೋಧ್ರಾನಾ? ಗುಜರಾತ್ ಗೋಧ್ರಾದಲ್ಲಿ ಯಾವ ಜನಗಳ ಹತ್ರ ಇವತ್ತಿನ ವಿದ್ಯಾರ್ಥಿಗಳ ತರ ದಣಿ ಮಾಡ್ತಾರ ಇರೋ ತರ ಮೊಬೈಲ್ ಇದ್ದಿದ್ರೆ ಗೋಧ್ರಾ ಹತ್ಯಾಕಾಂಡನು ಹೊರಗಡೆ ಬರ್ತಾ ಇತ್ತು. ಆವತ್ತಿನ ಸಮಯದಲ್ಲಿ ಟೆಕ್ನಾಲಜಿ ಇಲ್ಲ. ಇವತ್ತು
ಅಲ್ಲಿ ಧರಣಿ ಮಾಡ್ತಾರೋ ಪ್ರತಿ ಹುಡುಗರ ಹತ್ರನು ಮೊಬೈಲ್ ಇದೆ. ಪ್ರತಿ ಹುಡುಗರು ಅಲ್ಲಿರೋ ಹೆಣ್ಮಕ್ಳು ಎಲ್ಲರೂ ಕೂಡ ವಿಡಿಯೋ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯ ಉಚ್ಚಾಟಕ್ಕೆ ಏನು ಚುನಾವಣೆಗೆ ಬರೋದಂತೆ, ಒಳ್ಳೆ ತವ್ರ ಮನೆಗೆ ಬಂದಂಗೆ ವಾಪಸ್ ಬರೋದು ಇಂಡಿಯಾಗೆ. ಆಮೇಲೆ ಒಂದ್ 20 ತಿಂಗಳಲ್ಲಿ 25 ದಿವಸ ಸುತ್ತಾಡೋ. ಫ್ರಾನ್ಸ್, UK, ಕೆನಡಾ, ಆಸ್ಟ್ರೇಲಿಯಾ ಯಾವುದು ಬಿಡಬೇಡ. ಯಾವ ದೇಶದನ್ನು ಬಿಡಲ್ಲ. ಬರೀ ಟೈಮ್ ಪಾಸ್. ಅಕೌಂಟಬಿಲಿಟಿ ಇದೆಯಾ? ಈ ವ್ಯಕ್ತಿ ಹೋಗೋಂತ ದೇಶಗಳಲ್ಲಿ ಏನ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಈತ? ಭಾರತಕ್ಕೆ ಏನು ಲಾಭ? ಅಥವಾ ಸುಮ್ನೆ ಸುತ್ತೋಕ್ ಹೋಗ್ತಾ ಇದ್ದಾನ? ಯಾರಾದ್ರೂ ಕೇಳಕ್ಕೆ ಲೆಕ್ಕಾಚಾರ ಇದೆಯಾ? ನಮ್ ದುಡ್ಡಲ್ಲಿ ಹೆಂಗ್ ಮಜಾ ಮಾಡಕ್ಕೆ ಸರಿ? ಒಬ್ಬ ವ್ಯಕ್ತಿ ನಮ್ ದುಡ್ಡಲ್ಲಿ ದೇಶದ ಪ್ರಧಾನಿ ಅಂದ್ರೆ ನೀನು ಫ್ರೀ ಆಗಿದ್ದಾಗ ಬರೀ ಓಡಾಡ್ಕೊಂಡಿರೋದೇನಾ? ಅಂದ್ರೆ ಅದಕ್ಕೆ ಲೆಕ್ಕಾಚಾರ ಇಲ್ಲ. ನಾವು ಕಟ್ಟೋ ಟ್ಯಾಕ್ಸ್ಗೆ ಲೆಕ್ಕಾಚಾರ ಇಲ್ಲ. ಒಂದು 708 ಜನನ ಸೆಕ್ಯೂರಿಟಿ ಇಟ್ಕೊಳೋದು, ಒಂದು 10,000 ಕೋಟಿ ರೂಪಾಯಿ 2 ಪ್ಲೇನ್ಗಳವೆ, ಅದಕ್ಕೆ ಪ್ಯೂರ್ ಪೆಟ್ರೋಲ್ ಹಾಕ್ತಿವಿ, ನಮ್ ದುಡ್ಡಲ್ಲಿ ನಿನ್ಗೆ ಓಡಾಡಕ್ ಕಳಿಸ್ತೀವಿ, ಸುತ್ತಾಡ್ಕೊಂಬ. ತಿಂಗಳೆಲ್ಲ ಸುತ್ತಾಡ್ಕೊಂಡು ಒಂದು ವಾರ ಮನೆಯಲ್ಲಿ ಇದ್ದುಬಿಟ್ಟು, ಇಂಡಿಯಾದಲ್ಲಿ ಇದ್ದುಬಿಟ್ಟು ಚುನಾವಣೆ ಅಥವಾ ರ್ಯಾಲಿ. ಆ ಪಂಜಾಬ್ಗವ್ರೆ ಪಂಜಾಬಿ ತರ ವೇಷ, ಕೇರಳಗವ್ರೆ ಮಲ್ಲು ವೇಷ, ತಮಿಳ್ನಾಡ್ಗವ್ರೆ ಕಪ್ಪು ವೇಷ. ಏನು ಬರೀ ವೇಷ ಭಾಷೆ, ಆ ಡೈಲಾಗ್ಗಳು, ಆ ವೇಷ ಭಾಷೆ. ಟೆಲಿ ಪ್ರಮೋಟರ್ ಇಲ್ಲ ಅಂದ್ರೆ ಈ ದೇಶದ ಪ್ರಧಾನಿಗೆ ಮಾತಾಡಕ್ ಬರಲ್ಲ. ಟೆಲಿ ಪ್ರಮೋಟರ್ ಇಟ್ಕೊಂಡು ಮಾತಾಡೋ ಅಂತ ಪ್ರಧಾನಿ ಈ ದೇಶಕ್ಕೆ ಬೇಕಾಗಿದ್ಯಾ? ಆಮೇಲೆ ಏನ್ ಪ್ರಯೋಜನ? ಆ ಬಿಜೆಪಿ ಆ ಭಕ್ತರಿಗೆ 2 ರೂಪಾಯಿ 1 ರೂಪಾಯಿ ಬಿಟ್ರೆ ನಮಗ್ ಯಾರಿಗೂ, ರೈತರಿಗೆ ಲಾಭ ಇಲ್ಲ, ಸ್ಟೂಡೆಂಟ್ಸ್ ಲಾಭ ಇಲ್ಲ, ಗಾಡಿ ಓಡಿಸೋರ್ಗೆ ಲಾಭ ಇಲ್ಲ, ಸಾಮಾನ್ಯ ಜನಕ್ಕೆ ಲಾಭ ಇಲ್ಲ, ಕೆಲ್ಸಕ್ಕೆ ಹೋಗೋರ್ ಲಾಭ ಇಲ್ಲ. ಈ ದೇಶದಲ್ಲಿ ನಿರುದ್ಯೋಗ ಇದೆ. ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಏನ್ ಬರ್ಕೊಟ್ಟಿದೀವ? 140 ಕೋಟಿ ಜನಲ್ಲಿ ಈ ಮೋದಿ ಬಿಟ್ರೆ ಪ್ರಧಾನಿ ಆಗ್ಲಿಕ್ಕೆ, ಈ ಬಿಜೆಪಿ ಬಿಟ್ರೆ ಬೇರೆ ನಡ್ಸಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ? ರೈಟ್ ಸ್ಪೈನ್ಲೆಸ್ ಜನ ನಾವ್ ಯಾರು ಅಲ್ಲ. ವಿ ಆರ್ ನಾಟ್ ಸ್ಪೈನ್ಲೆಸ್ ಪೀಪಲ್. ಈ ಮೋದಿ ಇರೋದಿಲ್ಲ. ಎಕ್ಸ್ಪೈರಿ ಡೇಟ್ ಹತ್ರ ಇದೆ. ಈ ಸರ್ಕಾರಕ್ಕೆ ಎಕ್ಸ್ಪೈರಿ ಡೇಟ್ ಹತ್ರ ಇದೆ. ನಿನ್ನೆ ಆ ದೆಹಲಿ ಪೊಲೀಸರು ಮಾಡಿದಂತ ಒಂದೊಂದು ಪ್ರಕರಣ, ಒಂದೊಂದು ಉಚ್ಚಾಟ, ಆ ಹುಡುಗರು ವಿಡಿಯೋ ಮಾಡಿದ್ದಾರೆ. ಕರೆಂಟ್ ಕೊಟ್ಟರದ ವಿಡಿಯೋ ಮಾಡಿದ್ದಾರೆ. ಯಾವ ರೌಡಿಗಳು ಲಾಠಿ ಎತ್ಕೊಂಡ್ಬಂದು ಹೊಡೆದಿದ್ದಾರೆ, ವಿಡಿಯೋ ಆಗಿದೆ. ಅಲ್ರಿ, ಎಕ್ಸ್ಪೈರಿ ಆಗಿರೋ ಇದನ್ನ ಬುಲೆಟ್ಗಳು, ನೀವು ಹಾಕ್ದಂತ ಟಿಯರ್ ಗ್ಯಾಸ್ ಶೆಲ್ ಸಹ ಎಕ್ಸ್ಪೈರಿ ಆಗಿದೆ ಅಲ್ವೋ? ಈ ಪೊಲೀಸ್ ಬಳಸಂತ ಟಿಯರ್ ಗ್ಯಾಸ್ಗೆ ಎಕ್ಸ್ಪೈರಿ ಡೇಟ್ ಆಗಿದೆ ಅಂತಂದ್ರೆ ಮೋದಿ ಸರ್ಕಾರಕ್ಕೆ, ಬಿಜೆಪಿಗೆ ಎಕ್ಸ್ಪೈರಿ ಆಗಿಲ್ವಾ? ಆಗಬೇಕು, ಆಗುತ್ತೆ. ನಾವು ಮಾಡಿಸ್ತೀವಿ. ಈ ದೇಶ ಏನು ಬಿಜೆಪಿಗೆ, ಈ ಪೊಲೀಸ್ ಅವ್ರಿಗೆ, ಈ ಮೋದಿಗೆ ಬರ್ಕೊಟ್ಟಿಲ್ಲ. ಆಡಳಿತ ಕರೆಕ್ಟ್ ಆಗಿ ಮಾಡಿದ್ರೆ ಓಕೆ. ಆಡಳಿತ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಲೆಕ್ಕಾಚಾರನೂ ಕೇಳ್ತೀವಿ, ದಂಡಿನೂ ಮಾಡ್ತೀವಿ. ಈ ಸರ್ಕಾರವನ್ನ ಕೆಳಗೊಳಿಸ್ತೀವಿ. ಆ ದಮ್ಮು ತಾಕತ್ತು ಈ ದೇಶದ 140 ಕೋಟಿ ಜನ ಆಗಿದ್ದಾರೆ. ನೀವು ಬೇಕಾದ್ರೆ ನಮ್ಮನ್ನ ಚೈನಾ ಏಜೆಂಟ್, ಬಾಂಗ್ಲಾ ಏಜೆಂಟ್, ಅಫ್ಘಾನ್ ಏಜೆಂಟ್, ಪಾಕಿ ಏಜೆಂಟ್, ಪಾಪಿ ಮುಂಡವ, ಆ ಊಟ ತಿನ್ನೋದು ಅವ್ರ ಏಜೆಂಟ್, ಯೂಜೆಂಟ್. ತಿಂಗಳಲ್ಲಿ 25 ದಿವಸ ಹೊರಗಡೆನೆ ಇರ್ತಾನೆ ಮೋದಿ. ನಾವ್ ಯಾವತ್ತಾದ್ರೂ ಹೇಳಿದ್ರ ಈ ದೇಶದ ಏಜೆಂಟು ಅಂತ? ನಾವ್ ಯಾವತ್ತಾದ್ರೂ ಹೇಳಿದ್ರ? ನೆಂಟರು ಬಂದಂಗ್ ಬರೋದು ಭಾರತಕ್ಕೆ, ಇಲ್ಲೊಂದೆರಡು ಭಾಷಣ ಮಾಡೋದು, ಚುನಾವಣೆ ಮಾಡೋದು, ಓಡೋಗೋದು. ಈ ಕೆಲ್ಸಕ್ಕ ನಾವೇನು ಅದನ್ನ ಹೇಳ್ತಾರಲ್ಲ, ನಾವೇನ್ ಸಾಕೊಂಡಿದೀವ ಈ ಪ್ರಧಾನಿನ? ಪ್ರಧಾನಿವನ್ನ? ದಟ್ ಇಸ್ ಅ ಕ್ವಶನ್. ಇದು ಈ ದೇಶದಲ್ಲಿ ಇನ್ನ ಸಂವಿಧಾನ ಇದೆ. ಈ ದೇಶದಲ್ಲಿ ಸಂವಿಧಾನ ಕೆಳಗಡೆನೆ ಮೋದಿ ಸರ್ಕಾರನು ಇರೋದು. ನೆಂಟ್ರೇನೋ? ಮೋದಿ ನೆಂಟ್ರೇನೋ? ತಿಂಗಳಲ್ಲಿ 25 ದಿವಸ ಸುತ್ತಾಡ್ಕೊಂಡ್ ಬರ್ತಾರೆ. ಅಂದಾಜು ಯಾವ್ಯಾವ ದೇಶಕ್ಕೆ ಹೋಗ್ತಾರೆ? ಆ ದೇಶದ ಏಜೆಂಟ್ ಅಂತ ನಾವ್ ಯಾವತ್ತಾದ್ರೂ ಹೇಳಿದೀವ? ನಾಚಿಕೆ ಮಾನ ಮರ್ಯಾದಿಲ್ವೇನೋ ನಿಮ್ಗಳಿಗೆ? ಸೋನಂ ವಾಂಗ್ಚುಕ್ ಚೈನಾ ಏಜೆಂಟಾ? ನಿಮ್ ಮಕ್ಕ ನೋಡ್ಕೊಳ್ರಲ್ಲೇ. ಯೂನಿವರ್ಸಿಟಿ ಕಾಲೇಜ್ಗೆ ಹೋಗಿರಲ್ಲ ನೀವು. ಏನು ಬರ್ಕೊಟ್ಬಿಟ್ಟಿದೀವ ಮೋದಿಗೆ? ಬರ್ಕೊಟ್ಟಿದೀವೇನೋ ಮೋದಿಗೆ? ಮೋದಿನ ಈ ದೇಶನ ಬರ್ಕೊಟ್ಟಿದೀವ? ನಾವ್ಯಾರು ಬರ್ಕೊಟ್ಟಿಲ್ಲ. ಜನ ಇವತ್ತು ಬೀದಿಗಿಳಿದಿದ್ದಾರೆ. ರೈತರು ಬೀದಿಗಿಳಿದಿದ್ದಾರೆ. ಸ್ಟೂಡೆಂಟ್ಸ್ ಬೀದಿಗಿಳಿದಿದ್ದಾರೆ. ಎಚ್ಚರಿಕೆ ಗಂಟೆ.
ಮೋದಿಗೆ, ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಪಕ್ಷದವ್ರಿಗೆ ಎಕ್ಸ್ಪೈರಿ ಡೇಟ್ ಹತ್ರ ಬರ್ತಾ ಇದೆ. ಯಾವ ಕೆಲಸನ ರಾಹುಲ್ ಗಾಂಧಿ ವಿರೋಧ ಪಕ್ಷದವ್ರು ಮಾಡಿಲ್ವೋ, ನೆನ್ನೆ ಹುಡುಗರು ಮಾಡವ್ರೆ. ನೆನ್ನೆ ಆ ಬೀದಿಗಿಳಿದ ಹುಡುಗರು ಓಡೋಗಿದಾರಲ್ವೋ. ಈ ದೇಶದ ಪ್ರಧಾನಿ 12 ಗಂಟೆಗೆ ಏನೋ ಸೆಷನ್ ಮುಗಿಸಿ ಸೆಕ್ಯೂರಿಟಿ ಕಡ್ಕೊಂಡು ಜಾಗ ಖಾಲಿ ಮಾಡ್ತಾರೆ. ಪಾರ್ಲಿಮೆಂಟ್ ಅಂದ್ರೆ ನಾಚಿಕೆ ಆಗಲ್ವಾ? ಯಾರವ್ರು? ಅವ್ರೇನ್ ಪಾಕಿಸ್ತಾನ ಹುಡುಗರ? ಈ ದೇಶದ ಸ್ಟೂಡೆಂಟ್ಸ್ ಹೂ ಆರ್ ಕ್ವಶನಿಂಗ್ ಟು ಸ್ಯಾಕ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್. ಸ್ಪೈನ್ಲೆಸ್ ಮೋದಿ ಗವರ್ಮೆಂಟ್, ದಮ್ಮು ತಾಕತ್ತಿಲ್ಲದಂತ ಸರ್ಕಾರ ಇದು. ಹುಡುಗರ ಮೇಲೆ ಪೊಲೀಸರನ್ನ ಎತ್ಕಟ್ಟಿ ಆ ಪೊಲೀಸರು ಒಳ್ಳೆ ಕರ್ತವ್ಯ ಮಾಡ್ತಾ ಇದಿರೋ ಈ ಸರ್ಕಾರ ಹೇಳ್ತಾ ಇರೋ ಅಂತ ಕಾನೂನು ಬಾರ ಎಲ್ಲರೂ ಕ್ರಿಮಿನಲ್ಸ್ ತರ ಆಡ್ತಿರಲ್ವೋ? ಡೆಲ್ಲಿ ಪೊಲೀಸರು ಕ್ರಿಮಿನಲ್ಸ್ ತರ ಆಡ್ತೀರಾ? ಒಂದೊಂದು ವಿಡಿಯೋ ಒಂದೊಂದು ವಿಚಾರ ಹೇಳ್ತದೆ. ನೀವುಗಳೇ ಪೊಲೀಸ್ ಗಾಡಿನ ಹೊಡೆದಾಕ್ಬಿಟ್ಟು ಆ ಹುಡುಗರ ಮೇಲೆ ಎತ್ಕಟ್ಟೋದು. ಆ ಹುಡುಗರನ್ನ ಹೆಂಗ್ ಬೇಕೋ ಹಂಗ್ ಹೊಡೆದಿದ್ದೀರಾ. ಪ್ರೈವೇಟ್ ಗುಂಡಾಗಳು ಬಂದಿದ್ದಾರೆ. ಮೋದಿನೋ ಅಥವಾ ಅಮಿತ್ ಶಾ ಅವ್ರ ಕಳ್ಸೋರು, ಯಾರು ಕಳ್ಸಿದ್ರ ಗೊತ್ತಿಲ್ಲ. ಗುಂಡಾಗಳು ಬಂದವ್ರೆ. ಗುಂಡಾಗಳು ಹೆಂಗ್ ಬಂದ್ರು? ಪೊಲೀಸ್ ಕಮಿಷನರ್ ಮೇಲೆ ನೆನ್ನೆ ನಡೆದ ಈ ಒಂದು ರಕ್ತಪಾತದ ಮೇಲೆ ನಿಜವಾಗ್ಲೂ ಈ ದೇಶದಲ್ಲಿ ನ್ಯಾಯಾಲಯಗಳು ನ್ಯಾಯಾಲಯದಿದ್ರೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಹೈಕೋರ್ಟ್ ಆಫ್ ಡೆಲ್ಲಿ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ದೇ ಶುಡ್ ಹೋಲ್ಡ್ ಇಂಡಿಪೆಂಡೆಂಟ್ ಎನ್ಕ್ವೈರಿ ಇಟ್ಕೊಬೇಕು. ಈ ದೇಶದಲ್ಲಿ ನಿನ್ನೆ ದೆಹಲಿ ಪೊಲೀಸರು ನಿನ್ನೆ ನಡೆದಂತ ಘಟನೆಯಲ್ಲಿ ಇವರುಗಳು ಯಾವ ರೀತಿ ನಡ್ಕೊಂಡ್ರು. ಹುಡುಗರದು ತಪ್ಪಿದ್ಯಾ? ಎಲ್ಲಿದೆ ತಪ್ಪು? ಧರಣಿ ಮಾಡೋದ್ ತಪ್ಪ? ಮಾಡೋಣ, ಹಂಗೆ ಮಾಡ್ತೀವಿ. ಮೋದಿಗೆ ಏನು ಬರ್ಕೊಟ್ಟಿಲ್ಲ ಲೇ, ಮೋದಿ ಏನು ಬರ್ಕೊಟ್ಟಿಲ್ಲ. ನಾವು ವಿ ಆರ್ ನಾಟ್ ಗಿವನ್ ದಿಸ್ ಕಂಟ್ರಿ ಟು ಮೋದಿ. ಈ ದೇಶವನ್ನ ಮೋದಿಗೆ ಏನು ಬರ್ಕೊಟ್ಟಿಲ್ಲ, ಬಿಜೆಪಿಯವ್ರಿಗೂ ಬರ್ಕೊಟ್ಟಿಲ್ಲ. ಏನೋ ಓಟ್ ಹಾಕವ್ರು ಅಥವಾ ಓಟ್ ಏನಾಗಿದ್ಯೋ ಗೊತ್ತಿಲ್ಲ, ಅಧಿಕಾರಕ್ಕೆ ಬಂದವ್ರೆ, ಇಷ್ಟೇ ಗೊತ್ತಿರೋದು. ಹಂಗಂತ ಇನ್ ಪರ್ಮನೆಂಟ್ ಏನಲ್ಲ, ಪರ್ಮನೆಂಟ್ ಆಗೋದು ಇಲ್ಲ. ಏನೇ ಸ್ನೇಹಿತರ, ಎಚ್ಚರಿಕೆಯಿಂದ ಇರಿ. ಇವತ್ತು ನಿಮ್ಮ ಮಕ್ಕಳ ಜೊತೆ ಈ ಕೇಂದ್ರ ಮೋದಿ ಸರ್ಕಾರ ಯಾವ ರೀತಿ ನಡ್ಕಂತ ಇದೆ, ಎಚ್ಚರಿಕೆಯಿಂದ ಇರಿ. ಯಾವನೋ ಉಚ್ಚಾಟಕ್ಕೆ, ಯಾವನೋ ಧರ್ಮಕ್ಕೋಸ್ಕರ, ಧರ್ಮ ಅಲ್ಲ ಗುರು. ನಮ್ಮ ಫ್ಯಾಮಿಲಿಗಳು ಇಂಪಾರ್ಟೆಂಟು, ನಾವು ಇಂಪಾರ್ಟೆಂಟು, ನಮ್ಮ ಮಕ್ಕಳು ಇಂಪಾರ್ಟೆಂಟು. ನಮ್ಮ ಮಕ್ಕಳಿಗೋಸ್ಕರ ಈ ದೇಶ ಬೇಕಾಗಿದೆ. ನಮ್ಮ ಮಕ್ಕಳಿಗೋಸ್ಕರ ನಾವು ಓಟ್ ಹಾಕೋದು. ಮೋದಿ ಅವ್ರಿಗೆ ಮದುವೆ ಆಗಿದೆಯಲ್ಲ ಅದು ಗೊತ್ತಿಲ್ಲ, ಮಕ್ಕಳಂತೂ ಇಲ್ಲ. ಆದ್ರೆ ನಿನ್ನೆ ಒದೆ ತಿಂದ ಎಲ್ಲಾರ್ಗು ಅವ್ರವ್ರ ಮಕ್ಕಳ ಜ್ಞಾಪಕ ಅಂತೂ ಖಂಡಿತ ಬಂದಿದೆ. ವಿ ಹ್ಯಾವ್ ಜಸ್ಟ್ ಸೀನ್. ನಿಮ್ಮ ಕಿತ್ತೋಗಿರೋ ವರ್ಡ್ಸ್, ಇಲ್ಲಿ ಕಮೆಂಟ್ಸ್ ಏನು ಕೆಲಸ ಲೇ. ನಿಮ್ಮ ಮೋದಿ ಮನೆಗೆ ಹೋಗ್ತಾನೆ, ಬರ್ದಿಟ್ಕೊಳ್ರೋ, ಕಳಿಸ್ತೀವಿ. ಬಿಜೆಪಿ ಮೋದಿಗೆ ಎಕ್ಸ್ಪೈರಿ ಡೇಟು, ತಮ್ಮ ಆಡಳಿತಕ್ಕೆ ಎಕ್ಸ್ಪೈರಿ ಡೇಟ್ ಖಂಡಿತ ಇದೆ. ಎಂತೆಂತ ವಿಚಾರಕ್ಕೆ ಎಕ್ಸ್ಪೈರಿ ಡೇಟ್ ಇದೆ. ಒಂದು ಮಾತ್ರೆ ಮ್ಯಾನುಫ್ಯಾಕ್ಚರ್ ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟ್ ಇರಲೇಬೇಕು. ಪ್ರತಿ ದಿನ ಆದ್ಮೇಲೆ ರಾತ್ರಿ ಆಗ್ಲೇಬೇಕು, ರಾತ್ರಿ ಆದ್ಮೇಲೆ ಬೆಳಗ್ಗೆ ಆಗ್ಲೇಬೇಕು. ಶಾಶ್ವತನಾ ಮೋದಿ ಸರ್ಕಾರ? ಶಾಶ್ವತನಾ? ಆ ಮೇಲಿರೋನು ಆ ಸೃಷ್ಟಿ ಮನಸ್ಸು ಮಾಡಿದ್ರೆ ಒಂದೇ ನಿಮಿಷ, 1 ಮಿಲಿ ಸೆಕೆಂಡ್ ಅಲ್ಲಿ ಏನೇನೋ ಬದಲಾವಣೆ ಆಗುತ್ತೆ. ಖಂಡಿತ ನಮ್ಮ ದೇಶದಲ್ಲಿ ಈ ಹುಚ್ಚು ಅರಾಜಕತೆ ಇದೆಯಲ್ಲ, ಇದು ಬಂದಾಗತ್ತೆ. ಮೋದಿ ಇಸ್ ನಾಟ್ ಎ ಗೆಸ್ಟ್ ಆಫ್ ಇಂಡಿಯಾ. 25 ದಿವಸ ಸುತ್ತಾಕೊಂಡು, ದೇಶಗಳನ್ನ ಸುತ್ತಾಡ್ಕೊಂಡು ಇಲ್ಲಿ ಬಂದು ಚುನಾವಣೆ ಮಾಡಿ ವೇಷ ಹಾಕೊಂಡು ಭಾಷಣ ಮಾಡಕ್ಕೆ ಮೋದಿ ಇಸ್ ನಾಟ್ ಎ ಗೆಸ್ಟ್. ಈಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ whom we have elected. He has responsibility. ಆತನಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಸುತ್ತಾಡಕ್ಕೆಲ್ಲ ಓಟ್ ಹಾಕಿರೋದು. ಇಲ್ಲಿ ಪೆಟ್ರೋಲ್ ಸುಡ್ವಾಡ ಆಡೋದು 25 ದಿವಸ ಅಲ್ಲಿ ಇಲ್ಲಿ, ಕೆನಡಾ, ಆಸ್ಟ್ರೇಲಿಯಾ, UK, ಅಲ್ಲಿ ಇಲ್ಲಿ ಒಂದು ಕಡೆ ಬಿಟ್ಟಿಲ್ವಲ್ಲೋ. ತಿಂಗಳಲ್ಲಿ ಏನ್ ದೇಶದಲ್ಲಿ ಇದ್ ಬಿಟ್ರೆ ಏನಾಗ್ಬಿಡ್ತದೆ? ಕಷ್ಟ ನೋಡಿದ್ರೆ ಸುತ್ತಾಡು ಅಂತೇಳೋ. ದೇಶದಲ್ಲಿ ಇರೋಕೆ ಆಗಲ್ಲ. ನೋ, ಐ ಆಮ್ ಗೋಯಿಂಗ್ ಟು ಕೆನಡಾ, ಐ ಆಮ್ ಗೋಯಿಂಗ್ ಟು ಫ್ರಾನ್ಸ್, ಐ ಆಮ್ ಗೋಯಿಂಗ್ ಟು ಯುರೋಪ್, ಐ ಆಮ್ ಗೋಯಿಂಗ್ ಟು ಇಟಲಿ, ಆಮೇಲೆ ಐ ಆಮ್ ಗೋಯಿಂಗ್ ಟು ಆಸ್ಟ್ರೇಲಿಯಾ. ಇದಕ್ಕೋಸ್ಕರ ನಾವು ಓಟ್ ಹಾಕಿರೋದು. ಇದಕ್ಕೆ ಆಮೇಲೆ ಹುಡುಗರನ್ನ ನ್ಯಾಯ ಕೇಳಿದ್ರೆ ಅವ್ರನ್ನ, ಈ ಪೊಲೀಸ್ ಅವ್ರನ್ನ ಬಿಟ್ಟು ಒಡ್ಸೋದು. ಇದಕ್ಕೋಸ್ಕರ ನಾವು ಓಟ್ ಹಾಕಿರೋದು. ಇದನ್ ಮಾಡಕ್ಕೆ ಪ್ರಧಾನಿ ಹಾಕ್ಬೇಕು. ವೈ ಡು ವಿ ರಿಕ್ವೈರ್ ಎ ಪ್ರೈಮ್ ಮಿನಿಸ್ಟರ್ ಅಂಡ್ ಎ ಗವರ್ಮೆಂಟ್ ಅಟ್ ದ ಯೂನಿಯನ್? ಏನಕ್ಕೆ ಬೇಕಾಗಿದೆ? ಏನಕ್ಕೂ ಬೇಕಾಗಿಲ್ಲ. ಇಂಥವ್ರು ಏನಕ್ಕೋಬೇಕು? ತಿಂಗಳಲ್ಲಿ 20 ದಿವಸ ವಿದೇಶವನ್ನ ಟ್ರಿಪ್ ಮಾಡಿಕೊಂಡು ಯಾವ ದೇಶದಲ್ಲಿ ಏಜೆಂಟ್ ಅಂತ ನಾವು ಕರಿಬಹುದು. ಹಂಗಾರೆ ಆಸ್ಟ್ರೇಲಿಯಾಗ ಹೋಗಿದ್ರು, ಹಂಗಾರೆ ಮೋದಿ ಅವರನ್ನ ಆಸ್ಟ್ರೇಲಿಯಾ ಏಜೆಂಟ್ ಅಂತ ನಾವು ಕರಿತೀರಾ?
2-3 ದಿವಸ ಇರ್ತಾರೆ. ಅಲ್ಲ, ಸೋನಂ ವಾಂಗ್ಚುಕ್ ಅಲ್ಲಿ ಏನೋ ಚೈನಾ ಅಂಬಾಸಿ ಜೊತೆ ಫೋಟೋ ಇಡ್ಸ್ಕೊಂಡ್ರೆ ಅವನು ಚೈನಾ ಏಜೆಂಟ್. ಮೋದಿ ಪಾಕಿಸ್ತಾನಕ್ಕೆ ಹೋಗಿದ್ರು, ನಾವ್ ಯಾವತ್ತೂ ಹೇಳಿಲ್ಲ ಪಾಕಿಸ್ತಾನಿ ಏಜೆಂಟ್ ಅಂತ. ಆಸ್ಟ್ರೇಲಿಯಾಗ ಹೋಗಿದ್ರು, ನಾವ್ ಯಾವತ್ತೂ ಹೇಳಿಲ್ಲ ಆಸ್ಟ್ರೇಲಿಯಾ ಏಜೆಂಟ್ ಅಂತ. ಫ್ರಾನ್ಸ್ಗೆ ಹೋಗಿದ್ರು, ನಾವ್ ಯಾವತ್ತು ಫ್ರಾನ್ಸ್ ಏಜೆಂಟ್ ಅಂತ ಹೇಳೇ ಇಲ್ಲ. ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರೋ ನಿಮ್ಗೆ? ಸುಳ್ಳು ಹರಡಕ್ ಇನ್ನೇನ್ ಕೆಲ್ಸ ಇಲ್ವಾ? ಒಬ್ಬನಾದ್ರೂ ಕಾಲೇಜು ಯೂನಿವರ್ಸಿಟಿ ಮೆಟ್ಲೆತ್ತಿರೋ ಯಾವನ ಕಮೆಂಟ್ ಹಾಕ್ತೀರಾ ಮೋದಿ ಪರವಾಗಿ? ಎಲ್ಲ ಅನ್ಪಡ್ಗಳು, ರೌಡಿಗಳು, ಪರೋಡಿಗಳು, ಕ್ರಿಮಿನಲ್ಸ್ಗಳು ನೀವು ನೀವು ಇಲ್ಲಿ ಕಮೆಂಟ್ ಹಾಕೋದು. ನಿಮ್ಮ ಕಮೆಂಟ್ ಇಂದ ಏನು ವರ್ಕೌಟ್ ಆಗಲ್ಲ. ಇವತ್ತಿನ ಯುವ ಜನತೆ ಎಚ್ಚೆತ್ಕೊಂಡಿದ್ದಾರೆ. ಯಾವ ಮೋದಿ ಸರ್ಕಾರಕ್ಕೆ ವೋಟ್ ಹಾಕರ ಯುವ ಜನತೆ ಅವತ್ತು ಇವರು ಬೀದಿಗೆ ಬಂದು ಮೋದಿ ಡೌನ್ ಡೌನ್ ಅಂತ ಇದ್ದಾರೆ. ಎಕ್ಸ್ಪೈರಿ ಡೇಟ್ ತುಂಬಾ ಹತ್ರ ಇದೆ. ಎಕ್ಸ್ಪೈರಿ ಡೇಟ್ ತುಂಬಾ ಹತ್ರ ಇದೆ. ನಾವ್ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಎಕ್ಸ್ಪೈರಿ ಡೇಟ್ ಫಾರ್ ಬಿಜೆಪಿ ಯೂನಿಯನ್ ಗವರ್ಮೆಂಟ್ ಇದೆ, ಗೊತ್ತಾಗುತ್ತೆ. ಓಕೆ, ಶಾಶ್ವತ ಏನಲ್ಲ. ಷಡ್ಯಂತ್ರಗಳು, ಮ್ಯಾನುಪ್ಲೇಟ್ಗಳು, ಚುನಾವಣೆ ಷಡ್ಯಂತ್ರಗಳು, ಮ್ಯಾನುಪ್ಲೇಷನ್ಸ್ ಮುಂದೆ ನಡೆಯಲ್ಲ ಗುರು. ಈ ದೇಶ ಎಚ್ಚರಗೊಂಡಿದೆ. ಓಕೆ, ನೀವು ಯಾರು ಕೂಡ ಉಚ್ಚಾಟ ಮಾಡಕ್ ಆಗೋದಿಲ್ಲ. ಓಕೆ, ಏನೋ ಸ್ನೇಹಿತರೆ, ಜಸ್ಟ್ ಏನೋ ಸಪೋರ್ಟಿಂಗ್ ನಿನ್ನೆ ನಡೆದಂತ ಧರಣಿಯನ್ನ ಸಪೋರ್ಟ್ ಮಾಡಿಕೊಂಡು ಅವರ ಮೇಲೆ ನಡೆದಂತ ಆಕ್ರಮಣ ಏನಿದೆ ದೆಹಲಿ ಪೊಲೀಸರು, ಇದು ವಿಷಾದನೀಯ. ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ. 25 ದಿವಸ ಏನೋ ಫಾರಿನ್ ಟೂರ್ ಹೊಡ್ಕೊಂಡ್ಬಂದು ಭಾಷಣ ಮಾಡಿ ವೇಷ ಹಾಕೊಂಡು ಹೋಗೋ ವ್ಯಕ್ತಿಯಿಂದ ನಾವು ಪಾಠ ಕಲಿಬೇಕಾ? ನೋ, ವಿ ಡೋಂಟ್ ರಿಕ್ವೈರ್ ಲೆಸನ್ಸ್ ಫ್ರಮ್ ಎ ಪರ್ಸನ್ ಹೂ ರೋಮ್ಸ್ ಅರೌಂಡ್ 25 days, minimum 25 days, who roams around the world, comes back. ಚುನಾವಣೆ ಭಾಷಣ ವೇಷ ಅಲ್ರಿ. ಮೊನ್ನೆ ಇದಕ್ಕೆ ಹೋಗಿದ್ರೆ ಏನೋ ಪಂಜಾಬಲ್ಲಿ ಪಂಜಾಬ್ ಏನೋ ರೈತರ ಧರಣಿನಲ್ಲಿ 800 ಜನ ಸತ್ತೋದ್ರು, ಒಂದು ದಿವಸ ಹೋಗಿಲ್ಲ. ಮಣಿಪುರಲ್ಲಿ 1000 ಜನ ಸತ್ತೋದ್ರು, ಹೋಗಿಲ್ಲ. ಈ ವ್ಯಕ್ತಿ ಕಷ್ಟಕ್ಕಾಗಲ್ಲ. ಈ ವ್ಯಕ್ತಿ ಧರಣಿ ಮಾಡಿದ್ರೆ ಆಗಲ್ಲ. ಈತ ಹೋಗಿದ್ದೇ ದಾರಿ, ಈತ ಮಾಡಿದ್ದೇ ಕಾನೂನು. ಈತ ಬೆಲೆ ಏರಿಕೆ ಮಾಡಿದ್ರೆ ಚಪ್ಪಾಳೆ ಹೊಡಿಬೇಕು. ಈತ ಪೆಟ್ರೋಲ್ ಬದಲು ಎಥನಾಲ್ ಬಳಸು ಅಂತಂದ್ರೆ ಚಪ್ಪಾಳೆ ಹೊಡಿಬೇಕು. ಕಿತ್ತೋಗಿರೋ ರೋಡ್ ಮಾಡಿದ್ರೆ ನಾವು ಚಪ್ಪಾಳೆ ಹೊಡಿಬೇಕು. ಬಿದ್ದೋಗೋ ಬ್ರಿಡ್ಜ್ಗಳನ್ನ ಕಟ್ಟಿದ್ರೆ ಚಪ್ಪಾಳೆ ಹೊಡಿಬೇಕು. ಜೈ ಮೋದಿ ಅನ್ಬೇಕು. ನಮ್ಗೆ ಯಾವ ಗೆಣಸ್ ಕೇಳೋ ಕೆಲಸ? ನಾವು ಜೈ ಅನ್ನಕ್ಕೋಸ್ಕರ ಓಟ್ ಹಾಕಿರೋದು, ಕೆಲಸ ಮಾಡಕ್ಕೆ. ಫಾರಿನ್ ಟ್ರಿಪ್ ಹೊಡ್ಕೊಂಡು ಕೂತ್ಕೊಂಡ್ರಕ್ಕ ಓಟ್ ಹಾಕಿರೋದು. ಮೋದಿ ಅನ್ನೋ ವ್ಯಕ್ತಿ ನಿಮ್ಗೆ ದಮ್ಮು ತಾಕತ್ತಿದ್ರೆ ಇಷ್ಟೆಲ್ಲ ವಿದೇಶ ಸುತ್ತರಲ್ಲ. ನಮ್ಗೆ ಲೆಕ್ಕಾಚಾರ ಕೊಡಿ. ಯಾವ ದೇಶಕ್ಕೆ ಹೋದಾಗ ಈ ದೇಶದ ಜನರಿಗೆ ಏನ್ ಲಾಭ ಆಗಿದೆ, ಈ ಅಪ್ಪನ್ ಟ್ರಿಪ್ ಇಂದ, ಫಾರಿನ್ ಟ್ರಿಪ್, ಮೆಲೋಡಿ ಟ್ರಿಪ್, ಏನೇನ್ ನಮ್ಗೆ ಉಪಯೋಗ ಆಗಿದೆ ಲೆಕ್ಕಾಚಾರ ಕೊಡಕ್ಕಾಗತ್ತಾ? ಈಸ್ ದರ್ ಎನಿ ಅಕೌಂಟಬಿಲಿಟಿ ಫಾರ್ ಫಾರಿನ್ ಟ್ರಿಪ್ಸ್? ಏನಿಲ್ಲ. ಹೋಗು ಸುತ್ತಾಡ್ಕೊಮ್ಮ. ಯಾರು ಕೇಳ್ತಾರೆ? ಯಾರು ಕೇಳಕ್ ದಮ್ಮು ತಾಕತ್ತಿದೆ? ಕೇಳಿದ್ರೆ ಹೇಳಕ್ ದಮ್ಮು ತಾಕತ್ ಬೇಕಲ್ವಾ? ಏನು ಕಿಸಿಯಲ್ಲ ಅಲ್ರಿ. ಒಂದು ದೇಶಕ್ಕೆ ಹೋದ್ರೆ ನಮ್ಮ ದೇಶಕ್ಕೇನಾದ್ರು ಒಂದು ಲಾಭ ಇರಬೇಕು. ಯಾವ ಲಾಭನೂ ಇಲ್ಲ. ಜಾओ ಫ್ರಾನ್ಸ್ जाओ, ಮೆಲೋಡಿ ಕಾओ, ಫೋಟೋ ಕಿಚಾओ, ಸೋಷಿಯಲ್ ಮೀಡಿಯಾ ಮೇ ಬಚಾओ. ಏನ್ ಇದಕ್ಕೋಸ್ಕರನಾ? ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಕ್ಕೋಸ್ಕರ ವಿದೇಶಗಳನ್ನ ಸುತ್ತಬೇಕಾ? ಲೆಕ್ಕಾಚಾರ ಇಲ್ವಾ? ಯಾರ್ದು ದುಡ್ಡು? ನಾವು ಕಟ್ಟರ ತೆರಿಗೆ, ನಾನು ಕಟ್ಟರ ತೆರಿಗೆ. 140 ಕೋಟಿ ಜನರಲ್ಲಿ ನನ್ನ ತೆರಿಗೆನೂ ಇದೆ. ದಮ್ಮು ತಾಕತ್ತಿಲ್ಲ ರೀ. ವಿರೋಧ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಈ ರಾಹುಲ್ ಗಾಂಧಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಇವನು ಯಾರೋ ಮಹಾರಾಷ್ಟ್ರದಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಮಗ ಇದನ್ನಲ್ಲ, ಇವ್ರು ಯಾರಿಗೂ ದಮ್ಮು ತಾಕತ್ತಿಲ್ಲ ರೀ ಕೇಳಕ್ಕೆ. ಏನೋ ಹೊಟ್ಟೆ ಉರಿಯುತ್ತೆ. ನೆನ್ನೆ ದೆಹಲಿ ಪೊಲೀಸರು ಮಾಡಿರೋ ಕೆಲಸ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್. ಇಲ್ಲೇ ಮೋದಿ ಪರವಾಗಿ ಕಮೆಂಟ್ ಹಾಕ್ತಾರೆ ಎಲ್ಲಾ ಲಾಕ್ಡ್ ಪ್ರೊಫೈಲ್ಗಳು. ಅದನ್ನ ಹೇಳ್ತಾರಲ್ಲ, ಅವ್ರ ಮುಖಗಳು ನೋಡಿದ್ರೆ ಕಾಲೇಜು ಯೂನಿವರ್ಸಿಟಿಗೆ ಹೋಗಿರೋ ಮುಖ ತರ ಅನ್ಸದೇ ಇಲ್ಲ. ಎಲ್ಲ ಲಾಕ್ಡ್ ಪ್ರೊಫೈಲು. ಇಂಥ ಕ್ರಿಮಿನಲ್ಗಳು, ಇಂಥ ಏನೋ ಬಚ್ಚಿಕೊಂಡು ಪುಕ್ಕಲ್ ನನ್ನ ಮಕ್ಕಳು ಇಲ್ಲಿ ಕಮೆಂಟ್ ಹಾಕೋದು. ಬಟ್ ಇವರಿಂದ ಏನ್ ದೇಶ ಬದಲಾವಣೆ ಆಗಲ್ಲ. ದೇಶ ಬದಲಾವಣೆ ಮಾಡೋದು ನೀವ್ ಎಚ್ಚರಿಕೆಯಿಂದ ಇದ್ರೆ ಸಾಕು. ವಿ ಆರ್ ವಿತ್ ಯು, ವಿ ಆರ್ ವಿತ್ ದ ಸಿಟಿಸನ್ಸ್. ಮೋದಿಗೋಸ್ಕರ ಅಲ್ಲ ಈ ದೇಶ, ನಮಗೋಸ್ಕರ. 140 ಕೋಟಿ. ಅವ್ರು ನಮ್ಮನ್ನ ಈಸ್ ಅ ಪಬ್ಲಿಕ್ ಸರ್ವೆಂಟ್. ನೆನ್ನೆ ಯಾರೋ ಹೇಳ್ತಾ ಇದ್ದ, ಮೋದಿ ತುಮ್ ಹಮಾರೆ ನೌಕರು, ಹಮ್ ತುಮಾರ ಮಾಲೀಕ. 100% ಕರೆಕ್ಟ್. ಪಬ್ಲಿಕ್ ಸರ್ವೆಂಟ್ ಆ ವ್ಯಕ್ತಿ, ರಾಜ ಅಲ್ಲ.
ತಿಂಗಳಲ್ಲಿ 25 ದಿವಸ ಟ್ರಿಪ್ ಆಗ್ತಾನ್ರಿ, ಲೆಕ್ಕಾಚಾರ ಕೊಡ್ಬೇಕಲ್ವಾ? ಒಂದು ಟ್ರಿಪ್ ಹೋಗಿ ಬಂದ್ಮೇಲೆ ನಮ್ ದೇಶಕ್ಕೆ ಇಷ್ಟು ಲಾಭ ಮಾಡಿದ್ದೀನಿ, ಅಲ್ಲೆಲ್ಲ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದೀನಿ, ಹಿಂಗೆಲ್ಲ ಫೋಟೋ ಇಡ್ಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ, ಏನಾದ್ರೂ ಒಂದು ಲೆಕ್ಕಾಚಾರ ಲೆಫ್ಟ್ ಲೆಕ್ಕಾಚಾರ ಇರ್ಬೇಕಲ್ವಾ? ಯಾವ ಲೆಕ್ಕಾಚಾರನೂ ಇಲ್ಲ. ಇಲ್ಲಿ ಚುನಾವಣೆ ಮಾಡೋ ಅಲ್ಲಿ ಸುತ್ತಾಡೋ, ಇಲ್ಲಿ ಚುನಾವಣೆ ಮಾಡೋ ಅಲ್ಲಿ ಸುತ್ತಾಡೋ, ಇಲ್ಲಿ ಚುನಾವಣೆ ಮಾಡೋ ಅಲ್ಲಿ ಸುತ್ತಾಡೋ, ಹೇಳೋರು ಕೇಳೋರು ಏನು ಇಲ್ವಾ? ಯಾವ ದೇಶಕ್ಕೆ ಹೋದ್ರು ಈ ವ್ಯಕ್ತಿ ಏಜೆಂಟ್ ಆಗಲ್ಲ. ಭಕ್ತರ ಪ್ರಕಾರ ಯಾವ ದೇಶದ ಏಜೆಂಟ್ ಆಗಲ್ಲ. ನಾವೇನಾದ್ರೂ ನಮ್ಮಂತವ್ರು ಏನಾದ್ರು ಒಂದು ಚೈನಾ ಅವ್ರ ಜೊತೆ ಒಂದು ಫೋಟೋ ಇಟ್ಸ್ಕೊಂಡ್ಬಿಟ್ರೆ ಜಗದೀಶ್ ಇಸ್ ಎ ಚೈನಾ ಏಜೆಂಟ್, ಪಾಕಿಸ್ತಾನಿ ಏಜೆಂಟ್, ಬಾಂಗ್ಲಾದೇಶ್ ಏಜೆಂಟ್, ನೀವ್ ಯಾವ ಏಜೆಂಟ್ ಅಲ್ಲೇ? ನೀವ್ ಯಾವ ಏಜೆಂಟ್ಗಳು? ಥ್ಯಾಂಕ್ ಯು. ಸಾಕಾ ಉಗ್ದಿದ್ದು? ಇನ್ನೊಂದಷ್ಟು ಉಗಿಬೇಕಾ? ಗಂಟಲೆಲ್ಲ ನೋವ್ತಾ ಇದೆ, ಡ್ರೈ ಆಗ್ಬಿಡ್ತು. ಒಂದ್ ಸ್ವಲ್ಪ ನೀರು ಕುಡ್ಕೊಂಡು ಸಾಯಂಕಾಲ ಆದ್ರೆ ಇನ್ನೊಂದು ಟ್ರಿಪ್ ರುಬ್ಬಾನ ಹಾಕೊಂಡು. ಥ್ಯಾಂಕ್ ಯು.